ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮತ್ತೊಂದು ವ್ಲಾಗ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಫ್ರೈಡೇ ರೊಟೀನ್ ವ್ಲಾಗ್ ಆಗಿರುತ್ತೆ. ಇವತ್ತು ನನ್ನ ಡೇ ಯಾವ ರೀತಿ ಕಳೀತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಫ್ರೈಡೇ ಅಲ್ವಾ, ಇನ್ನು ಬೆಳಗ್ಗೆ ಔಟ್ಸೈಡೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ಒಳಗಡೆ ಬಂದು ನಾನು ಅಡುಗೆ ಮಾಡ್ತಾಯಿದ್ದೆ. ಇವತ್ತು ನಮ್ಮ ಅತ್ತೆಯವರೇ ಪೂಜೆ ಮಾಡಿದರು. ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕ್ತಾ ಇದ್ದೆ. ನಿಜ ಹೇಳ್ಬೇಕಂದ್ರೆ ಯಾವತ್ತೂ ನಾನು ಫ್ರೈಡೇ ಬಟ್ಟೆ ವಾಶ್ ಮಾಡೋಕ್ಕೋಗಲ್ಲ, ಯಾಕಂದರೆ ಆ ಥರ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದರಿಂದ ಇನ್ನು ಪೂಜೆ ಅದೆಲ್ಲ ಕೆಲಸ ಇರುತ್ತಲ್ಲ, ಅದರಿಂದ ಮಾಡೋಕ್ಕೋಗಲ್ಲ. ಆದರೆ ನಾವು ನಾಳೆ ಕುಂಭಮೇಳ ಟ್ರಿಪ್ ಹೋಗ್ತಾ ಇರೋದ್ರಿಂದ ಇವತ್ತೆಲ್ಲ ಮನೆ ಕ್ಲೀನಿಂಗು, ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇನ್ನು ಬೆಡ್ಶೀಟ್ಸು ಟವಾಲು ಇದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇದೆಲ್ಲ ಕೂಡ ವಾಶ್ ಮಾಡಿಬಿಟ್ಟು ಇವಾಗ ಒಣಗಾಕ್ತಾ ಇದ್ದೀನಿ. ಇವತ್ತು ಎಷ್ಟೊಂದು ಬಿಸಿಲಿದೆಯಂದರೆ ನನಗೆ ಇಲ್ಲಿ ಸ್ವಲ್ಪ ಹೊತ್ತು ಕೂಡ ಇರೋಕ್ಕೆ ಆಗ್ತಿಲ್ಲ. ಆದರೆ ಇನ್ನು ಹಗಲೆಲ್ಲ ಕೆಲಸ ಮಾಡೋರು ಹೆಂಗಿರ್ತಾರೋ ಏನೋ ಹಗಲೆಲ್ಲ ಈ ಬಿಸಿಲಲ್ಲಿ. ಅಪ್ಪ ಸಕ್ಕತ್ತೈತೆ ಇವತ್ತಂತೂ ಬಿಸಿಲು. ಜೀವನ ಎಷ್ಟು ಕಷ್ಟ ಇರುತ್ತೆ ಅಲ್ವಾ. ನಾವು ಕುಂಭಮೇಳ ಹೋಗ್ತೀವಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಯಾಕಂದರೆ ಅಷ್ಟೊಂದು ದೂರ ಅಲ್ವಾ. ಅದು ಬೇರೆ ಆ ಜನಗಳಲ್ಲಿ ತುಂಬ ಕಷ್ಟ ಆಗುತ್ತೆ ಅಲ್ವಾ. ಆದರೆ ಸಡನ್ನಾಗಿ ಹೋಗ್ಬೇಕಂತ ಫಿಕ್ಸ್ ಆದ್ವಿ. ಅದಕ್ಕೆ ಹೇಳೋದು, ಏನಕ್ಕಾದರೂ ದೇವ್ರ ದಾರಿ ಕೊಟ್ರೇನೆ ಆಗೋದು ಅಂತ. ಇಲ್ಲಾಂದರೆ ನಾವು ಎಷ್ಟು ಅಂದ್ಕೊಂಡ್ರೂ ಹೋಗೋಕ್ಕಾಗಲ್ಲ. ಇವಾಗೇನೋ ಹೋಗೋಕ್ಕೆ ಫುಲ್ ಜೋರಾಗಿ ಖುಷಿಯಾಗಿದ್ದೀನಿ. ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅಪ್ಪ ಎಷ್ಟು ಕಷ್ಟ ಇರುತ್ತೆ ಅಂತ. ಯಾಕಂದರೆ ನಾವು ಟಿ ವಿಯಲ್ಲೇ ನೋಡ್ತಾ ಇದ್ದೀವಲ್ಲ, ಎಷ್ಟೊಂದು ಜನ ತುಳಿದಾಡ್ಕೊಂಡು ಸತ್ತೇ ಹೋಗಿದ್ದಾರೆ ಪಾಪ. ಅದು ಬೇರೆ ನಮ್ಮ ಹಸ್ಬೆಂಡ್ ಹೋಗಿದ್ರು, ಒಂದು 5 days ಆಗಿತ್ತು ಹೋಗಿ. ಆ ಕಡೆ ಎಲ್ಲ ಟ್ರಿಪ್ಪು ಕುಂಭಮೇಳ ಹೋಗಿ ಬಂದರು ನಿನ್ನೆನೆ. ಅವರು ಕೂಡ ಹಂಗೆ ಹೇಳಿದರು, ತುಂಬ ಜನ ಕಾರ್ ಕೂಡ ಒಳಗಡೆ ಬಿಡ್ತಾ ಇರಲಿಲ್ಲ, ಯಾವ ವೆಹಿಕಲ್ಸು ಕೂಡ. ಒಂದು 5-10 kilometers ಈಚೆನಾಗೆ ನಿಲ್ಲಿಸ್ಬಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದರು. ಅದರಿಂದ ನನಗೆ ಹೋಗೋಕ್ಕೆ ಇಷ್ಟ ಇದ್ದರೂ ಕೂಡ ಇನ್ನೊಂದು ಕಡೆ ಏನೋ ಟೆನ್ಷನ್ ಮನಸ್ಸಲ್ಲಿ, ಅಷ್ಟೊಂದು ಜನರಲ್ಲಿ ಏನಾಗುತ್ತೆ ಅಂತ. ಇರಲಿ, ಹೆಂಗೋ ಹೋಗ್ತಾ ಇದ್ದೀವಿ, ದೇವರಿದ್ದಾರೆ, ಹೆಂಗೋ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಭಕ್ತಿಯಿಂದ ಹೋದರೆ ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡೆ. ಇನ್ನು ಟ್ರಿಪ್ ಹೋಗೋದಂತಂದರೆ ಎಷ್ಟೊಂದೆಲ್ಲ ಪ್ರಿಪ್ರೇಷನ್ಸ್ ಇರುತ್ತೆ ಅಲ್ವಾ. ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ, ಏನೇನು ಬೇಕು ಟ್ರಿಪ್ ಹೋಗೋಕ್ಕೆ ಅಂತ. ಇನ್ನು 5-4 days ಆ ಥರ ಆಗ್ಬೋದು ಹೋಗಿ ಬರೋಕ್ಕೆ. ಬ್ಯಾಗ್ ಎಲ್ಲ ಮೇಲೆ ಕಬೋರ್ಡಲ್ಲಿ ಹಾಕ್ಬಿಟ್ಟಿರ್ತೀವಿ, ಅದೆಲ್ಲ ಹುಡುಕ್ತಾ ಇದ್ದೆ ಎಲ್ಲೆಲ್ಲಿದೆ ಅಂತ. ಹುಡುಕ್ಬಿಟ್ಟು ಯಾವ್ದು ಬೇಕು ಅಂತ ತಗೊಂಡು ಇವಾಗ ಬಟ್ಟೆ ಎಲ್ಲ ತಗೊಂಡು ಪ್ಯಾಕ್ ಮಾಡಬೇಕು. ನಾನು ಮತ್ತು ನಮ್ಮ ಹಸ್ಬೆಂಡ್ ಮಾತ್ರ ಹೋಗ್ತಾ ಇರೋದು. ತಿಶಿತಾನ ಕರ್ಕೊಂಡು ಹೋಗಬೇಕು ಅಂದ್ಕೊಂಡ್ವಿ, ಬಟ್ ಅಷ್ಟು ದೂರ ನಡಿಬೇಕಲ್ವ, ಆಗಲ್ಲ ಅಂತ ಹೇಳ್ಬಿಟ್ಟು ಅವಳನ್ನ ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಬಟ್ಟೆ ಪ್ಯಾಕಿಂಗ್ ಎಲ್ಲ ಮಾಡೋದು ನೋಡಿ ಅವಳು ನನ್ನನ್ನು ಕರ್ಕೊಂಡು ಹೋಗ್ತಾಳೆ ಅನ್ನೋ ಇದರಲ್ಲೇ ಇದ್ದಾಳೆ. ಅವ್ಳಿಗೇನಾದರೂ ಗೊತ್ತಾದರೆ ನಾವು ಕರ್ಕೊಂಡು ಹೋಗಲ್ಲ ಅಂತ. ಇನ್ನಷ್ಟೇ ನಮ್ಮ ಕತೆ. ಅವ್ರ ಫ್ರೆಂಡ್ಸಿಗೆಲ್ಲ ಹೇಳ್ಕೊತಾ ಇದ್ದಾಳೆ, ನಾವು ಕುಂಭಮೇಳ ಹೋಗ್ತಾ ಇದ್ದೀವಿ, ಟೂರ್ ಹೋಗ್ತಾ ಇದ್ದೀವಿ ಅಂತ. ಇನ್ನೇನಾದರೂ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ರೆ ಅಷ್ಟೇ, ನಲ್ಕೊಂಡು ಕುತ್ಕೊತಾಳೆ, ಸ್ಕೂಲ್ಗೂ ಹೋಗಲ್ಲ ಇವತ್ತಿಂದ ಕೂಡ. ಹಂಗೆ ಅವಳ ಕತೆ. ಆದರೆ ನಾವು ಹೋದ್ಮೇಲೆ ಹೆಂಗೋ ಇದ್ಬಿಡ್ತಾಳೆ ಅವ್ರ ಅಜ್ಜಿ ಜೊತೆ. ನಾವು ಹೋಗುವಾಗಂತೂ ನೋಡಿದ್ರೆ ನಮ್ಮಣ್ಣ ಹೋಗೋಕ್ಕೂ ಬಿಡಲ್ಲ. 2-3 ದಿನ ಮುಂಚೆಯಿಂದನೇ ಅಲ್ಕೊಂಡು ಕುತ್ಕೊತಾಳೆ, ಆ ಥರ ಅವಳು. ನಾವು ಬಿಟ್ಟು ಹೊಟ್ಟೋಗಿದ್ದೀವಿ ಅಂತ ಗೊತ್ತಾದರೂ ಕೂಡ ಅವಳೇನು ಸ್ವಲ್ಪ ಹೊತ್ತು ಅಳ್ತಾಳೆ ಅಷ್ಟೇ, ಮತ್ತು ನಮ್ಮನ್ನೇನು ಕೇಳೋದೇ ಇಲ್ಲ, ಆ ಥರ ಅವಳು. ಆದರೆ ಇವಳಾದರೂ ಬೆಸ್ಟು, ಇನ್ನು ಕೇಳು ಮಕ್ಕಳೆಲ್ಲ ಇರ್ತಾರಲ್ವ, ಮತ್ತೆ ಹೋಗಿರೋರು ವಾಪಸ್ ಬರಬೇಕು ಆ ಥರ ಅಳ್ತಾ ಇರ್ತಾರೆ. ನನಗೇನು ಅಷ್ಟೊಂದು ಇದಿಲ್ಲ ಇವಳಿಂದ, ಹೆಂಗೋ ಇದ್ಬಿಡ್ತಾಳೆ ಆಟ ಆಡಿಕೊಂಡು. ಇವಾಗ ಯಾವ್ಯಾವ ಡ್ರೆಸ್ ಬೇಕು, ಯಾವ್ದ್ಯಾವ್ದು ಬೇಕು ಅಂತ ಎಲ್ಲ ನೋಡಿಕೊಂಡು ಒಂದೊಂದೇ ಇಟ್ಕೊತಾ ಇದ್ದೀನಿ.
ಡ್ರೆಸ್ ಎಲ್ಲ ಇಟ್ಕೊಂಡೆ. ಇವಾಗ ಒಂದೆರಡು ಸೀರೆ ಕೂಡ ಇಟ್ಕೊಡೋಣ ಚೆನ್ನಾಗಿರೋದು ಅಂತ ನೋಡ್ತಾ ಇದ್ದೀನಿ. ಆದರೆ ಯಾವ ಸೀರೆ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸಾಫ್ಟ್ ಆಗಿರೋದಾದರೆ ಲೈಟ್ ವೆಯ್ಟ್ ಆಗಿರೋದು ಚೆನ್ನಾಗಿರುತ್ತೆ ಕ್ಯಾರಿ ಮಾಡೋಕ್ಕೆ ಅಂತ. ಒಂದು ಸೀರೆ ಇತ್ತು, ಅದನ್ನೇ ಹುಡುಕ್ತಾ ಇದ್ದೆ, ಅದೆಲ್ಲಿದೆ ಅಂತ ಕಾಣಿಸ್ತಾನೆ ಇಲ್ಲ. ಇದು ಈ ಬ್ಯಾಗ್ಸ್ ಇದೆಯಲ್ಲ, ಇದು ನಾನು ಮೀಶೋ ಅಲ್ಲಿ ಬುಕ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ. ಇದಿಲ್ಲ ಅಂದಿದ್ರೆ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು. ಈ ಬಟ್ಟೆ ಎಷ್ಟು ಸರಿ ಜೋಡಿಸಿದ್ರು ಕೂಡ ಹಂಗಂಗೆ ಬಿದ್ದೋಗ್ತಾಯಿತ್ತು. ಒಂದು ತಗೋಬೇಕು ಅಂತಂದರೆ ಕೆಳಗಿನ ತಗೊಳಕ್ಕೆ ಹೋದರೆ ಮೇಲಿಂದೆಲ್ಲ ಬಿದ್ದೋಗ್ತಾಯಿತ್ತು. ಈ ಬ್ಯಾಗ್ಸ್ ಬುಕ್ ಮಾಡಿ ತಗೊಂಡಾದ್ಮೇಲೆ ಇವಾಗ ಚೆನ್ನಾಗಿದೆ ನೋಡಿ. ಸ್ಯಾರಿ ಎಲ್ಲ ಇದರಲ್ಲಿ ಇಟ್ಬಿಡ್ತೀನಿ. ಯಾವ್ದು ಬೇಕಂದರೆ ಅದು ಈ ಕಡೆ ಮುಂದೆ ಕಡೆ ಇದು ಓಪನ್ ಕೊಟ್ಟಿದ್ದಾರೆ, ಅದರಲ್ಲೇ ಕಾಣಿಸುತ್ತೆ. ಯಾವ್ದು ಬೇಕಂದರೆ ತೊಗೊಬೋದು. ನೋಡಿ, ಇದೇ ಸೀರೆ ನಾನು ಹುಡುಕ್ತಾ ಇದ್ದಿದ್ದು. ಇದು ತುಂಬ ಚೆನ್ನಾಗಿದೆ, ಲೈಟ್ ವೆಯ್ಟ್ ಆಗೂ ಇರುತ್ತೆ, ಕ್ಯಾರಿ ಮಾಡೋಕ್ಕೂ ತುಂಬ ಕಂಫರ್ಟ್ ಆಗಿರುತ್ತೆ ಅಂತ. ಆದರೆ ಇದು ಮುದ್ಗಾನ್ ಕುಂಟೆಗೆ ಹೋದಾಗ ಅಲ್ಲಿ ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡಿ ಮತ್ತೆ ಉಟ್ಕೊಂಡಿದ್ನಲ್ಲ, ಅಲ್ಲಿ ದೇವ್ರ ಮುಂದೆ ಇಟ್ಟಾಗ ಪೂಜೆ ಮಾಡುವಾಗ ಎಣ್ಣೆ ಎಲ್ಲ ತುಂಬ ಮೆತ್ಕೊಂಡು ಬಿಟ್ಟಿತ್ತು, ತುಂಬ ಗಲೀಜಾಗೋಗಿತ್ತು. ಆದರೆ ಇದು ಕ್ಲೀನ್ ಆಗಿದೆಯಾ ಇಲ್ವಾ ವಾಶ್ ಮಾಡಿದಾಗ ಅಂತ ನೋಡ್ತಾ ಇದ್ದೀನಿ ಎಲ್ಲ ಕಡೆ ಓಪನ್ ಮಾಡಿಬಿಟ್ಟು. ಅವತ್ತು ತುಂಬ ಬೇಜಾರಾಗೋಯಿತು ನನಗೆ. ಈ ಸೀರೆ ತುಂಬ ಇಷ್ಟ ಆಯಿತು ನನಗೆ. ಆದರೆ ಅಲ್ಲಿಟ್ಟ ಮೇಲೆ ತುಂಬ ಎಣ್ಣೆ ಎಲ್ಲ ಮೆತ್ಕೊಂಡು ಗಲೀಜಾಗೋಗ್ಬಿಟ್ಟಿತ್ತು ಅಲ್ವಾ, ಅದರಿಂದ ನನಗೆ ಬೇಜಾರಾಯಿತು. ಇನ್ನೇನು ಮಾಡೋಕ್ಕಾಗುತ್ತೆ. ಅರಿಶಿನ ಕುಂಕುಮ ಎಲ್ಲ ಮೆತ್ಕೊಂಡ್ಬಿಡ್ತು ಅಲ್ಲಿ. ನನ್ನ ಡ್ರೆಸ್ ಕೂಡ ಅಷ್ಟೇ, ನೀರಲ್ಲಿ ಮುಳುಗಿ ಅಲ್ಲಿ ಕುತ್ಕೊಂಡು ಪೂಜೆ ಮಾಡಿದ್ನ. ತುಂಬ ಒಂಚೂರು ಕೂಡ ಜಾಗ ಇರ್ದೇ ಪೂಜೆ ಮಾಡಿದರೆ ಎಲ್ಲ ಅರಿಶಿನ ಕುಂಕುಮ ಮೆತ್ಕೊಂಡಿತ್ತು ಆ ಡ್ರೆಸ್ಗೂ ಕೂಡ. ಅದು ಕೂಡ ವಾಶ್ ಮಾಡಿದ್ಮೇಲೆ ಎಲ್ಲ ಹೋಯಿತು ಕ್ಲೀನಾಗಿ. ಇದು ಕೂಡ ಹೋಗಿದೆ, ಚೆನ್ನಾಗೇ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಇವತ್ತು ಸರ್ಕಸ್ ಕೂಟ ಇಟ್ಟಿದ್ರು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ. ಅದು ಕೂಡ ಸ್ಟಾರ್ಟ್ ಆಗಿದ್ದು ಅಲ್ಲಿಗೆ ಹೋಗಿದ್ದೆ ನೋಡೋಕ್ಕೆ ಅಂತ. ತುಂಬ ಚೆನ್ನಾಗಿ ಕಾಮಿಡಿ ಮಾಡಿದರು. తర్వాత ఇప్పుడు వచ్చాము కాబట్టి దయచేసి అన్నగారు ఎవరైనా ఒక పెద్దలాంటి వాళ్ళు ఇక్కడికి రావాలండి. ఎవరైనా పర్లేదు, ఒక దేవునికి టెంకాయ కొట్టడానికి. మాదే టెంకాయ ఉంది, మీరు వచ్చి కాయ కొడితే ఇప్పుడు సర్కస్ ఉంటుంది. ఏం జోకర్ ఏమ్రా బాబు, అవునా? ఎవరైనా ఒకరు రావాలండి. మన గ్రామ వెరైటీ ఏం లేదన్న, షాప్ ఓపెనింగ్ రిబ్బన్ కటింగ్ ఏం పిలిచలేదు, దేవునికి పూజ చేసేకి అంతే. రాండి అక్కగా, ఆడబిడ్డలని రావచ్చమ్మా, ఎవరో ఒకరు రాండమ్మా, రాండమ్మా పర్లేదు. మనక శ్రీమా తల్లి ఆడబిడ్డ ఇదే గ్రామస్తులు
మన సరోజమ్మ గారు, శ్రీమాతల్లి, ఆడబిడ్డ అమ్మగారు, ఒక వీరబ్రహ్మం గారికి కూడా టెంగా కొట్టడానికి చిన్న పెద్దలు ఒకసారి గట్టిగా చేతులు కొట్టారండి, క్లాప్స్ కొట్ట. సూది కాదంటున్నా గడ్డపారా గట్టిగా చేతులు కూడా చిన్నలో పెద్దలో చిన్న దేవుడు మనకి కళ్ళు కాళ్ళు చేతులు అన్ని ఇచ్చింటాడు. వాటిలో మనకి చాలా చాలా ఇంపార్టెంట్ కళ్ళు. మనం ప్రపంచాన్ని చూస్తే కళ్ళతోటి ఒక బట్టలు కుట్టే సూది ఎత్తుకొని చూపిస్తున్నారు. మరొకసారి గట్టిగా చేతులు కూడా ఇప్పుడు మా మాస్టర్ కంటి దెబ్బ తెస్తారు. నువ్వు ముక్కులో ఉండే వెంట్రుకతో చేస్తావా? రెడీ 1 2 3 స్టార్ట్. ఒకటి ఏమైంది బాబు జోకర్ అన్న?
ಸೊ ನೋಡಿದ್ರಲ್ಲ, ಇಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿರುತ್ತೆ. ನಾಳೆಯಿಂದ ಯಾವ ಪ್ಲೇಸಸ್ಗೆ ಹೋಗ್ತೀವಿ ಅದೆಲ್ಲ ಕೂಡ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲರೂ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.